ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ರಾಜಕಾರಣದಲ್ಲಿ ಯಾರು ಊಹೆ ಮಾಡದಂಥ ಒಂದಿಷ್ಟು ವಿಚಾರಗಳು ಬ್ಲಾಸ್ಟ್ ಆಗೋ ಸುಳಿವುಗಳು ಸಿಗ್ತಾ ಇರೋದು. ಒಂದು ಕಡೆ ಕೈಪಾಳಿದಲ್ಲಿ ಹಗರಣದ ಮೇಲೆ ಹಗರಣ ಉಸಿರುಗಟ್ಟಿಸ್ತಾ ಇರುವಾಗ, ಮುಖ್ಯಮಂತ್ರಿಗಳ ಕುರ್ಚಿ ಶೇಖ್ಗೆ ಪಕ್ಷದ ಒಳಗಡೆ ಹೊರಗಡೆ ಪ್ರಯತ್ನಗಳು ಜೋರಾಗಿರುವಾಗ, ಈಗ ಇನ್ನೊಂದು ಟೆನ್ಷನ್ ಕಮಲಪಾಳ್ಯದಲ್ಲಿ ಆವರಿಸ್ಕೊಳ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ವಿರುದ್ಧ ದೊಡ್ಡ ಅಸ್ತ್ರವನ್ನ ಕೈಗೆತ್ತಿಕೊಂಡು ಸದ್ಯಕ್ಕೆ ಆತ್ಮವಿಶ್ವಾಸ ಜಾಸ್ತಿ ಮಾಡ್ಕೊಂಡಿರೋ ಹೊತ್ತಲ್ಲಿ ವಿಜಯೇಂದ್ರಗೆ ಬಿಗ್ ಶಾಕ್. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯ ಬಿಜೆಪಿಯಲ್ಲಿ ಬಣಜಗಳ ಜಟಾಪಟಿ ಭಿನ್ನಾಭಿಪ್ರಾಯಗಳಿಗೇನು ಕೊರತೆ ಇಲ್ಲ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಎಷ್ಟಿದೆಯೋ ಅದನ್ನ ಮೀರಿಸುವಷ್ಟು ಬಿಜೆಪಿಯಲ್ಲೂ ಇದೆ. ವಿಜಯೇಂದ್ರಗೆ ಸಾರಥಿ ಪಟ್ಟ ಕಟ್ಟಿದ ದಿನದಿಂದಾನೂ ಆ ಜಟಾಪಟಿ ಓಪನ್ ಆಗಿ ಬೀದಿಗೆ ಬಿದ್ದು ಎಲ್ಲರೂ ನೋಡಿದ್ದಾರೆ. ಮತ್ತು ನೇರ ವಿಜಯೇಂದ್ರ ವಿರುದ್ಧ, ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸ್ಕೊಂಡು ಬಂದಿದ್ದಾಯ್ತು. ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲಿ ಸ್ವಲ್ಪ ತಣ್ಣಗಾಯ್ತು, ಯತ್ನಾಳ್ ಒಬ್ಬರನ್ನ ಬಿಟ್ಟು. ಅವ್ರು ಆಗ್ಲೂ ಮುಂದುವರೆಸಿದ್ರು. ಈಗ ಎಲೆಕ್ಷನ್ ಬಳಿಕ ಮತ್ತೆ ಜೋರಾಗಿದೆ. ಸ್ವಲ್ಪ ಬಿಜೆಪಿ ಟೇಕ್ ಆಫ್ ಆಗ್ತಿದೆ, ಪ್ರತಿಪಕ್ಷವಾಗಿ ಬಲ ಹೆಚ್ಚಿಸ್ಕೊಳ್ತಾ ಇದೆ ಆಡಳಿತ ಪಕ್ಷದ ವಿರುದ್ಧ ಅಂತ ಅನಿಸ್ತಿರೋ ಹೊತ್ತಲ್ಲಿ, ಆರ್ ಅಶೋಕ್ ವಿಜಯೇಂದ್ರ ಜಂಟಿ ಶಕ್ತಿ ಪ್ರದರ್ಶನ ನಡೆಸ್ತಿರೋ ಹೊತ್ತಲ್ಲಿ ಮತ್ತೆ ಈಗ ಬಿಗ್ ಬಾಂಬ್ ಸಿಡಿದಿರೋದು. ವಿಜಯೇಂದ್ರಗೆ ನಿಜಕ್ಕೂ ಕಾದಿದೆಯಾ ಆಘಾತ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ. ಯತ್ನಾಳ್ ಅವರೀಗ ನಿರಂತರವಾಗಿ ಬಿಜೆಪಿ ನಾಯಕರ ವಿರುದ್ಧವೇ ಮುಗಿ ಬೀಳ್ತಿರೋದನ್ನ ಸೆಷನ್ ನಿಂದ ನೋಡ್ತಿದ್ದೀವಿ, ಹೊರಗಡೆನೂ ನೋಡ್ತಾ ಇದ್ದೀವಿ. ಅಪ್ಪಾಜಿ ಅವ್ರು ಜೈಲಿಗೆ ಹೋಗ್ಲಿ, ಅವ್ರ ಅವಧಿಲೇ ಅಲ್ವಾ ತಪ್ಪಾಗಿದೆ ಅಂದ್ರೆ, ತನಿಖೆ ಆದ್ಮೇಲೆ ಈ ಕೇಸು, ಮೂಡಾ ಕೇಸು, ಸಾವಿರಾರು ಕೋಟಿದು, ಅಪ್ಪಾಜಿ ಅವ್ರು ಜೈಲಿಗೆ ಹೋಗಬೇಕಾಗಿ ಬಂದ್ರೆ ಅಥವಾ ಯಾವುದೇ ಪಕ್ಷದ ನಾಯಕರು ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ಲಿ ಬಿಡಿ ಅಂತ ಬಿಜೆಪಿ ವಿರುದ್ಧವೇ ಗುಡುಗಿದ್ರು. ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದಿರೋ ಹೊತ್ತಲ್ಲಿ ಈಗ ಒಂದು ಸೀಕ್ರೆಟ್ ಸಿಡಿಸಿದ್ದಾರೆ ನೋಡಿ. ಮೂಡಾ ಮಾಜಿ ಅಧ್ಯಕ್ಷ ರಾಜೀವ್ ಯಾರ ಶಿಷ್ಯ ಅಂತ ಕೇಳ್ತಿದ್ದಾರೆ ಯತ್ನಾಳ್ ಅವರು. ಮೂಡಾ ಹಗರಣ ಬಿಜೆಪಿ ಸರ್ಕಾರದಲ್ಲಿ ನಡೆದಿದೆ. ಆಗ ಬಿಜೆಪಿಯಲ್ಲಿದ್ದ ಮೂಡಾ ಮಾಜಿ ಅಧ್ಯಕ್ಷ ರಾಜೀವ್ ಯಾರ ಶಿಷ್ಯ ಅನ್ನೋದನ್ನ ಕರ್ನಾಟಕದ ಮೂಲೆ ಮೂಲೆಗೂ ನಾವು ಮತ್ತೆ ಸಾರಿ ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರವೇ ಇದು ಅಂತ ಯಡಿಯೂರಪ್ಪ ಕ್ಯಾಂಪ್ ಕಡೆಗೆ ಬೆರಳು ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಿಜಯೇಂದ್ರ ಇದಕ್ಕೆ ಓಪನ್ ಆಗಿ ಆನ್ಸರ್ ಮಾಡ್ಲಿ ತಾಕತ್ತಿದ್ರೆ ಅಂತ ಸವಾಲ್ ಹಾಕಿದ್ದಾರೆ. ಹಾಗೆ ಬಿಜೆಪಿಯಲ್ಲಿದ್ದಂಥ ರಾಜೀವ್ ಅನ್ನುವ ವ್ಯಕ್ತಿಯನ್ನ, ಮೂಡಾ ಮಾಜಿ ಅಧ್ಯಕ್ಷನನ್ನ ಸದ್ದಿಲ್ಲದೆ ಇರೋ ಹಾಗೆ ಕಾಂಗ್ರೆಸ್ಗೆ ಕಳಿಸ್ಕೊಟ್ಟಿದ್ ಯಾರು ಅನ್ನೋ ಪ್ರಶ್ನೆಯನ್ನ ಸವಾಲನ್ನ ಎಸ್ತಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಸರ್ಕಾರ ಬರ್ತಾ ಇದ್ದ ಹಾಗೆ, ಕಾಂಗ್ರೆಸ್ ಬರ್ತಾ ಇದ್ದ ಹಾಗೆ ಈ ಹಗರಣ ಮುಚ್ಚಿ ಹೋಗ್ಲಿ ಅಂತ ಆತನನ್ನ ಕಾಂಗ್ರೆಸ್ಗೆ ಸೇರಿಸಲಾಗಿದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿಯೇ ಬಿಜೆಪಿ ತೊರೆದು ರಾಜೀವ್ ಕಾಂಗ್ರೆಸ್ ಸೇರ್ಪಡೆಯಾಗಿರೋದು. ಯಾರ ನಿರ್ದೇಶನದ ಮೇರೆಗೆ ಅಂತ ವಿಜಯೇಂದ್ರ ಹೇಳಲಿ. ಎಲ್ಲ ಪಕ್ಷದವರು ಇದ್ದಾರೆ, ಸಚಿವ ಭೈರತಿ ಸುರೇಶ್ ಅವ್ರು ಹೇಳ್ತಾರಲ್ಲ ಎಲ್ಲರೂ ಇದ್ದಾರೆ ಅಂತ. ಸಿಬಿಐ ತನಿಖೆಗೆ ಒಪ್ಪಿಸಿದ್ರೆ 4,500 ಕೋಟಿ ರೂಪಾಯಿ ದೊಡ್ಡ ಹಗರಣದಲ್ಲಿ ಬಿಜೆಪಿಯ ದೊಡ್ಡವರ ಹೆಸರು ಹೊರಗಡೆ ಬರುತ್ತೆ. ಯಡಿಯೂರಪ್ಪ ವಿಜಯೇಂದ್ರ, ಯಡಿಯೂರಪ್ಪ ಅವರ ಅಕ್ಕನ ಮಕ್ಕಳು ಇದ್ದಾರೋ, ರಾಜೀವ್ ಇದ್ದಾನೋ, ಯಾರಿದ್ದಾರೋ ಎಲ್ಲ ಸಿಕ್ಕಾಕೊಳ್ತಾರೆ ಅಂತ ಈಗ BSY ಕಂಪ್ಲೀಟ್ ಫ್ಯಾಮಿಲಿ ವಿರುದ್ಧವೇ ಹರಿಹಾಯ್ದಿದ್ದಾರೆ. ಕೆಲವು ವಿಚಾರಗಳನ್ನ, ರಹಸ್ಯಗಳನ್ನ ಹೊರಗೆಳೆಯುವ ಮೂಲಕ ಸಿದ್ದರಾಮಯ್ಯನವ್ರು ಹೇಳ್ತಿರೋದು ಅದೇ ಅಲ್ವಾ, ನಾನು ಬೇಡ ಅಂತ ಹೇಳಿದ್ದೆ ಹಿಂದೆ, ಆದ್ರೆ ಬಿಜೆಪಿ ಅವಧಿಯಲ್ಲೇ ಕೊಟ್ರು ಅಂತ. ವಿಜಯೇಂದ್ರ ಏನಂದ್ರು ಅದಕ್ಕೆ ಆನ್ಸರು, ಯಾರೋ ಅಧಿಕಾರಿಗಳ ಕಣ್ ತಪ್ಪಿಂದ ಆಗಿರತ್ತೆ, ಹಾಗಾದ್ರೆ ಬಿಜೆಪಿ ಅವಧಿಯಲ್ಲಿ ಕೊಟ್ರು ಅಂತ ಎಂಜಾಯ್ ಮಾಡ್ತೀರಾ ನೀವು, ನಿಮ್ಗೇನು ಗೊತ್ತಿರ್ಲಿಲ್ವಾ ತಪ್ಪು ಅಂತ, ಯಾಕೆ ತಗೊಂಡ್ರಿ ಅಂತ ಸವಾಲ್ ಹಾಕಿದ್ರು. ವಿಜಯೇಂದ್ರ ಹೇಳ್ತಿರೋದು ಅಧಿಕಾರಿಗಳ ಕಣ್ ತಪ್ಪಿನಿಂದ ಆಗಿದೆ ಮೂಡಾ ಹಗರಣ. ಅಂದ್ರೆ ಆ ಟೈಮಲ್ಲಿ ಹೆಂಗ್ ಕೊಟ್ರು ಅಂದ್ರೆ ಅಧಿಕಾರಿಗಳು ಕೊಟ್ಟಿದ್ದು ಅಂದ್ರೆ. ಈಗ ವಾಲ್ಮೀಕಿ ಹಗರಣದ ಕೇಸಲ್ಲೂ ಹಂಗೆ ಅಲ್ವಾ ಹೇಳ್ತಿರೋದು, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಿಗಳು ಮಾಡಿದ ತಪ್ಪು ಅಂತ. ಸೊ ವಿಜಯೇಂದ್ರ BSY ಕುಟುಂಬಕ್ಕೂ ಮೂಡಾ ಸಂಕಷ್ಟ ಎದುರಾಗಲಿದೆಯಾ? ಈ ಕೇಸ್ CBIಗೆ ಹೋಗಿದ್ದೇ ಹೌದಾದ್ರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಈಗ. ಯಾಕಂದ್ರೆ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ನಿಂತವ್ರು ಇದನ್ನು ಕೋರ್ಟ್ಗೆ ಹಾಕೋಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ರಾಜ್ಯ ಮಟ್ಟದಲ್ಲೇ ಆಯೋಗ ಅದು ಇದು ರಚಿಸಿ ತನಿಖೆ ಆಗತ್ತೆ, ಮುಗಿದು ಹೋಗುತ್ತೆ ಅಲ್ಲ. ಇದು ಕೋರ್ಟ್ಗೆ ಹೋಗಿ, CBIಗೆ ಹೋಗಿ ಯಾವ ಸ್ವರೂಪ ಬೇಕಾದ್ರೂ ಪಡ್ಕೊಳ್ಬಹುದಲ್ವಾ. ರಾಷ್ಟ್ರಪತಿಗಳ ತನಕನೂ ಹೋಗುತ್ತೆ ಅಂತ ಅನಿಸ್ತಾ ಇದೆ. ಸಿದ್ದರಾಮಯ್ಯನವ್ರ ವಿರುದ್ಧ ಯಾವ ಕಾರಣಕ್ಕೂ ಬಿಡಬೇಡಿ ಅಂತ ಹೈಕಮಾಂಡ್ ಪಟ್ಟು ಹಿಡಿದಿದೆ. ಆದ್ರೆ ಇಲ್ಲಿನ ಬಿಜೆಪಿ ನಾಯಕರಿಗೆ ಒಳಗೊಳಗೆ ಕಳವಳ ಶುರುವಾಗಿದೆ ಅನ್ನೋದು ಬಿಜೆಪಿಗರೇ ಸಿಡಿಸ್ತಾ ಇರೋ ಬಾಂಬ್. ಇದರಲ್ಲಿ ದೊಡ್ಡ ದೊಡ್ಡ ಬಿಜೆಪಿ ನಾಯಕರು ಸರಿಯಾಗಿ ಸಿಕ್ಕಾಕೊಳ್ತಾರೆ. ಯಾಕಂದ್ರೆ ಅವ್ರ ಅವಧಿಯಲ್ಲಿ ಇನ್ನೂ ಜಾಸ್ತಿ ಆಗಿದೆ ಅನ್ನೋ ರೀತಿಯಲ್ಲಿ ತಮ್ಮ ಪಕ್ಷದ ರಹಸ್ಯಗಳನ್ನೇ ಸಿಡಿಸೋದಕ್ಕೆ ನಿಂತು ಬಿಟ್ಟಿದ್ದಾರೆ. ವಿಜಯೇಂದ್ರಗೆ ಶಾಕ್ ಮೇಲೆ ಶಾಕ್. ನಿನ್ನೆ ಅಷ್ಟೇ DK ಶಿವಕುಮಾರ್ ಅವರು ಫಾರಿನ್ ಸೀಕ್ರೆಟ್ ಒಂದನ್ನ ಸಿಡಿಸ್ತೀವಿ ಅಂತ ಬಾಂಬ್ ಸಿಡಿಸಿದ್ರು. ವಿಜಯೇಂದ್ರ
ವಿದೇಶಿ ಹಣ ವರ್ಗಾವಣೆ ಸೀಕ್ರೆಟ್ ಸೇರಿದಂತೆ ಹಲವು ಅಕ್ರಮಗಳು ಬಿಜೆಪಿ ಅವ್ರಿಗೂ ಗೊತ್ತು, ಅದು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ನಡೆದಿದ್ದು, ಅದೆಲ್ಲವನ್ನ ಹೊರಗಿಡ್ತೀವಿ ಅಂತ ಸವಾಲ್ ಹಾಕಿದ್ರು. ಅಪ್ರಬುದ್ಧ ಒಬ್ಬ ಅಪ್ರಾಮಾಣಿಕ ವಿಜಯೇಂದ್ರ ಕಾಂಗ್ರೆಸ್ ಪ್ರಶ್ನೆ ಮಾಡೋದು ಅಂತ ಹರಿಹಾಯ್ದಿದ್ದನ್ನ ನೋಡಿದ್ವಿ. ನಮಗೆ ಕಾಂಗ್ರೆಸ್ನಿಂದಾನೇ ಎಲ್ಲ ಬರ್ತಿದೆ ಅಂತ ವಿಜಯೇಂದ್ರ ಆರೋಪ ಮಾಡಿದಾಗ DK ಶಿವಕುಮಾರ್ ಮುಗಿಬಿದ್ರು ವಿಜಯೇಂದ್ರ ವಿರುದ್ಧ. ಹಾಗಾದ್ರೆ ಏನದು ಫಾರಿನ್ ಸೀಕ್ರೆಟ್? ವಿಜಯೇಂದ್ರಗೆ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ದೊಡ್ಡ ಆಘಾತವನ್ನು ಕೊಡಲಿದೆಯಾ ಅನ್ನೋ ಪ್ರಶ್ನೆ ಎದ್ದಿರುವ ಹೊತ್ತಲ್ಲೇ ಈಗ ಯತ್ನಾಳ್ ಇಂಥದ್ದೊಂದು ವಿಚಾರವನ್ನ ಹೊರಗಿಟ್ಟಿದ್ದಾರೆ. ಈ ರಾಜೀವ್ ಸುತ್ತ ಕೆದಕಿದ್ರೆ ಎಲ್ಲ ರಹಸ್ಯಗಳು ಸ್ಫೋಟವಾಗ್ತವೆ ಅಂತ. ಮತ್ತೊಂದ್ ಕಡೆ ವಾಲ್ಮೀಕಿ ನಿಗಮದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಪಾದಯಾತ್ರೆ ಹೋರಾಟ ನಡೆಸೋದಕ್ಕೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಮುಂದಾಗಿದ್ದಾರೆ. ಕೂಡಲ ಸಂಗಮದಿಂದ ಬಳ್ಳಾರಿಯ ತನಕ ಪಾದಯಾತ್ರೆ ನಡೆಸೋದಕ್ಕೆ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಸರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದು, ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಜಾರಕಿಹೊಳಿ ನೇರವಾಗಿ ಹೇಳಿದ್ರು, ನಾವು ವಿಜಯೇಂದ್ರ ನಾಯಕತ್ವವನ್ನ ಇದುವರೆಗೆ ಒಪ್ಕೊಂಡೇ ಇಲ್ಲ, ಹೈಕಮಾಂಡ್ ಸೂಚನೆ ಅವರ ಆದೇಶದ ಮೇರೆಗೆ ಕೆಲಸ ಮಾಡ್ಕೊಂಡು ಹೋದ್ವಿ, ಎಲೆಕ್ಷನ್ ಅಲ್ಲೂ ಮಾಡಿದ್ವಿ, ಈಗಲೂ ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತಿದ್ದೀವಿ. ಆದರೆ ವಿಜಯೇಂದ್ರ ನಾಯಕತ್ವ ಒಪ್ಪಿಕೊಂಡಿಲ್ಲ ಅಂತ ಓಪನ್ ಆಗಿ ಕಿಡಿಕಾರಿರೋದು ರಮೇಶ್ ಜಾರಕಿಹೊಳಿ, ಸೆಡ್ಡು ಹೊಡೆದಿರೋದು ವಿಜಯೇಂದ್ರ ನಾಯಕತ್ವಕ್ಕೆ. ಸೊ ಅಲ್ಲೊಂದು ಪ್ರತ್ಯೇಕ ಪಾದಯಾತ್ರೆ ಗಮನ ಸೆಳೀತಿದೆ. ಪ್ರತಾಪ್ ಸಿಂಹ ಅವರ ಸ್ಪೀಚು, ದೇವರಾಜ ಅರಸು ಅವರು ಕಂಡವರ ಮಕ್ಕಳನ್ನೆಲ್ಲ ಬೆಳೆಸಿ ದೇವರಾದ್ರು, ಆದ್ರೆ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ಇನ್ನಿತರ ಪ್ರಮುಖರೆಲ್ಲ ತಮ್ಮ ಮಕ್ಕಳನ್ನ ಬೆಳೆಸುವ ಮೂಲಕ ಯಾವುದೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಹಾಗಾದ್ರೆ ಮತ್ತೊಬ್ಬರ ಮಕ್ಕಳನ್ನು ಬೆಳೆಸೋರು ಯಾರ್ರಿ ಅಂತ ತಮ್ಮ ಪಕ್ಷದ ನಾಯಕರ ವಿರುದ್ಧ ಕಿಡಿಕಾರಿದ್ದನ್ನು ನೋಡ್ತಾ ಇದ್ದೀವಿ. ಮೊನ್ನೆ ಸಿದ್ದರಾಮಯ್ಯನವರೇ ನೊಣ ತಿಂದು ಜಾತಿ ಕೆಡಿಸ್ಕೊಳ್ಬೇಡಿ, ನಿಮ್ಗಿಂತ ಭ್ರಷ್ಟರಿದ್ದಾರೆ, ಬೇರೆಯವರು ಕಂಪೇರ್ ಮಾಡಿದ್ರೆ ನೀವೇ ಬೆಟರು ಅಂತ ತಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದ ನಾಯಕರ ವಿರುದ್ಧ ಗುಡುಗಿದ್ದನ್ನೂ ನೋಡಿದ್ವಿ. ಸೊ ವಿಜಯೇಂದ್ರ ವಿರುದ್ಧ ಮುಗಿ ಬೀಳ್ತಿದೆ ಈಗ ಕಮಲ ಪಾಳೆಯ. ಇಷ್ಟೆಲ್ಲ ಆಗ್ತಿದ್ರು ಹೈಕಮಾಂಡ್ ಮಾತ್ರ ಆಕ್ಷನ್ ತಗೊಳ್ತಿಲ್ಲ. ಯತ್ನಾಳ್ ಸೆಷನ್ ನಲ್ಲೇ ತಮ್ಮದೇ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅಂದ್ರೆ ಹೈಕಮಾಂಡ್ ಏನ್ ಮಾಡ್ಬೇಕಿತ್ತು? ಕೊನೆಗೊಂದು ನೋಟಿಸ್, ಒಂದು ಎಚ್ಚರಿಕೆ ಸಂದೇಶ, ಯಾವುದೂ ಆಗ್ತಿಲ್ಲ. ಯತ್ನಾಳ್ಗೆ ಸದ್ಯಕ್ಕೆ ನೀವು ಬ್ಯಾಲೆನ್ಸ್ ಮಾಡೋ ಕೆಲಸ ಮಾಡಿ ಅಂತಾನೆ ಬಿಟ್ಟಿದ್ದಾರ? ಹಾಗಾದ್ರೆ ಹೈಕಮಾಂಡ್ ಕಡೆಯಿಂದ ಯತ್ನಾಳ್ಗೆ ಈ ಟಾಸ್ಕ್ ಅನ್ನೇ ಕೊಟ್ಟು ಕೂರಿಸಿದ್ದಾರ? ಭವಿಷ್ಯದಲ್ಲಿ ಬದಲಾವಣೆ ಲೆಕ್ಕಾಚಾರಗಳಿವೆಯಾ? ಒಂದೂ ಅರ್ಥ ಆಗ್ತಿಲ್ಲ. ಈಗಿನ ಈ ಪರಿಸ್ಥಿತಿ ನೋಡಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಎಷ್ಟೇ ಮಾತಾಡಿದ್ರು ಹೈಕಮಾಂಡ್ ಗಪ್ ಚುಪ್ ಅಂತ ಸೈಲೆಂಟ್ ಆಗಿರೋದ್ರ ಔಚಿತ್ಯ ಏನು ಅನ್ನೋದು ಕಾದು ನೋಡೋಣ. ವಿಜಯೇಂದ್ರ ಕುತ್ತಿಗೆಗೆ ಬರಲಿದೆಯಾ? ಹಲವು ಗಂಭೀರ ಪ್ರಕರಣಗಳು ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿರೋ ಹೊತ್ತಲ್ಲಿ ಒಂದ್ ಕಡೆ ಕುಮಾರಸ್ವಾಮಿ ಅವರು ಆಕ್ಟಿವ್ ಆಗಿರೋದು, ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಅವ್ರಿಗೆ ಮಣೆ ಹಾಕಿರೋದು, ಅವ್ರಿಗೆ ಹೆಚ್ಚು ಬಲವನ್ನ ಕೊಡ್ತಿರೋದು, ರಾಜ್ಯ ರಾಜಕಾರಣದ ಬೆಳವಣಿಗೆಗಳನ್ನು ಅವರ ಮೂಲಕವೇ ತಿಳ್ಕೊಳ್ತಿರೋದು, 28ರ ಭವಿಷ್ಯದ ಲೆಕ್ಕಾಚಾರಗಳನ್ನ ಅವರ ಸುತ್ತಲೇ ಹೆಣಿತಿರೋ ಬಗ್ಗೆ ಸುದ್ದಿಗಳು ಬರ್ತಿವೆ. ಮತ್ತೊಂದ್ ಕಡೆ ವಿಜಯೇಂದ್ರಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಕೆಲವೇ ದಿನಗಳಲ್ಲಿ ವಿಜಯೇಂದ್ರಗೂ ಕೂಡ ಊಹೆ ಮಾಡದಂಥ ಆಘಾತ ಕಾದಿದೆಯಾ? ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.